ಹಾಯ್ ಎಲ್ಲರಿಗೂ ನಮಸ್ಕಾರ. KSO ಇಂದ ಜುಲೈ ಸೈಕಲ್ಗೆ 2026-27ನೇ ಸಾಲಿನ BEdಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಯಾಕಂದರೆ ಲಾಸ್ಟ್ ಡೇಟ್ ನೀವು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ಆಗಸ್ಟ್ 10th ಅಂತ ಇದೆ. ಯಾಕಂದರೆ ಇನ್ನೂ ಟೈಮ್ ಜಾಸ್ತಿ ಇಲ್ಲ, ಬೇಗನೆ ಕ್ಲೋಸ್ ಆಗ್ಬೋದು. ಹಾಗೆಯೇ KSO ಇಂದ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಲ್ಲ. ನಿಮಗೆ ನಾರ್ಮಲ್ ಆಗಿ UG ಮತ್ತು PG ಕೋರ್ಸ್ಗಳದ್ದು ಡೇಟ್ ಎಕ್ಸ್ಟೆಂಡ್ ಮಾಡ್ಬೋದು ಅಡ್ಮಿಷನ್ಸ್. ಆದರೆ BEdದು ಎಕ್ಸ್ಟೆಂಡ್ ಮಾಡಲ್ಲ, ಯಾಕಂದರೆ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. ಅದಕ್ಕೆ ಇನ್ನು ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿಲ್ಲ ಬೇಗ BEd ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರು ಬೇಗ ಅಪ್ಲಿಕೇಶನ್ಸ್ನ ಹಾಕೊಳ್ಳಿ KSO ಇಲ್ಲಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು KSO ವೆಬ್ಸೈಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕ್ಲಿಕ್ ಹಿಯರ್ ಟು ಅಪ್ಲೈ BEd ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ದಿ 2026-27 ಜುಲೈ ಸೈಕಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡ್ಕೊಬೋದು. ನಿಮ್ಮದು ನೀವು ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಗೆ ಅಲ್ಲೇ ಕೊಡ್ತಾರೆ ಲಾಸ್ಟ್ ಡೇಟ್ ಯಾವಾಗಿದೆ, ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿದೆ ಎಲ್ಲ ನಿಮ್ಗೆ ಅಲ್ಲೇ ಶೋ ಆಗುತ್ತೆ. ನಾರ್ಮಲ್ ಆಗಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ಆಗೋ ಥರ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗೋದಕ್ಕಾಗಲ್ಲ. ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ಫಸ್ಟು ನಾನು ಇಲ್ಲಿ ನಿಮಗೆ ಫಸ್ಟ್ ಹೇಳಿದಂಗೆ ಕ್ಲಿಕ್ ಹಿಯರ್ ಟು BEd ಎಂಟ್ರೆನ್ಸ್ ಎಕ್ಸಾಮ್ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಫಾರ್ ದಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಥವಾ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲಾದರೂ ನೀವು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಅಲ್ಲಿ ನೀವು ಹೊಸದಾಗಿ ಯೂಸರ್ ಐಡಿನ ಕ್ರಿಯೇಟ್ ಮಾಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅದಾದಮೇಲೆ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ನ ನೀಟಾಗಿ ಒಂದ್ಸಲಿ ಓದ್ಕೊಳ್ಳಿ. ನಿಮ್ಮ KSO ವೆಬ್ಸೈಟ್ ಓಪನ್ ಆಗಿದ ತಕ್ಷಣವೇ ಫಸ್ಟ್ ಲೈನಲ್ಲೇ ನಿಮಗೆ ಅದು ಶೋ ಆಗ್ತಿರುತ್ತೆ. BEd ಎಂಟ್ರೆನ್ಸ್ ಎಕ್ಸಾಮ್ ಜುಲೈ ಸೈಕಲ್ 2026-27 ಅಂತ ಫಸ್ಟೇ ಶೋ ಆಗ್ತಿರುತ್ತೆ. ನೀವು ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸ್ಕ್ಯಾನರ್ಡ್ ಆಗಿರೋ ಫೋಟೋ ಇರಬೇಕು, ಸಿಗ್ನೇಚರ್ ಇರಬೇಕು, ಇದೆಲ್ಲ ಕೆಲವೊಂದೆಲ್ಲ ನಿಮ್ಗೆ ಇನ್ಸ್ಟ್ರಕ್ಷನ್ನ ನೀವೇ ಆರಾಮಾಗಿ ನೋಡ್ಕೊಬೋದು, ಅಲ್ಲೇ ಶೋ ಆಗ್ತಿರುತ್ತೆ. ಅದಾದಮೇಲೆ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅಲ್ಲೊಂದು ಕೋಡ್ ಇರುತ್ತೆ, ಅದನ್ನು ಆ್ಯಡ್ ಮಾಡಿದ ತಕ್ಷಣ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತೆ ನಿಮ್ಮದು. ಇದನ್ನು ಲಾಗಿನ್ ಆಗಿದ ತಕ್ಷಣ ಮತ್ತೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕನ್ಫರ್ಮ್ ಆಗಿ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಬೇಕು. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು ಮತ್ತು ಮೊಬೈಲ್ ನಂಬರ್, ನೀವು ಏನೇ ಮೊಬೈಲ್ ನಂಬರ್ ಕೊಡ್ತೀರಾ ಅದು ನಿಮ್ಮದು BEd ಕಂಪ್ಲೀಟ್ ಆಗೋವರೆಗೂ ಸೇಮ್ ಮೊಬೈಲ್ ನಂಬರ್ ಇರಬೇಕು, ಚೇಂಜ್ ಮಾಡೋ ಹಾಗಿಲ್ಲ. ಹಾಗೆ ಇಮೇಲ್ ಐಡಿನೂ ಅಷ್ಟೇ. ಹಾಗೆಯೇ ನೀವು ಇಲ್ಲಿ ನೆಕ್ಸ್ಟು ನೋಡ್ತಾ ಇರ್ಬೋದು, ರಿಜಿಸ್ಟ್ರೇಷನ್ ಫಾರ್ UG ಆರ್ PG ಆರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತ ಇದೆ. ಇದು ಕೆಳಗಡೆ BEd ಎಂಟ್ರೆನ್ಸ್ ಫಾರ್ 2026-27 ಜುಲೈ ಅಂತ ಇದೆಯಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. BEdಗೆ ನೀವು ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನಿಮ್ದು. ಅದಾದಮೇಲೆ ಕ್ಲಿಯರ್ ಆದಮೇಲೆ ಅಡ್ಮಿಷನ್ ಕೊಡೋದು ನಿಮಗೆ BEdಗೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ನಿಮ್ಮದು. ಅದಾದಮೇಲೆ ಅಪ್ಲಿಕೇಶನ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ನಿಮ್ಮದು. ಮತ್ತೆ ವಾಪಸ್ ಬ್ಯಾಕ್ ಈ ಥರ ಬರುತ್ತೆ. ಅದಾದಮೇಲೆ ಮತ್ತೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸಿರೋದು ಅಷ್ಟೇ ನಿಮಗೆ. BEdಗೆ ಜಾಯ್ನ್ ಆಗೋದಕ್ಕೆ ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅಂತ ನೋಡೋಣ. ಅರ್ಜಿ ಸಲ್ಲಿಸಲು ಅರ್ಹತೆಗಳು ಕನಿಷ್ಠ ಅಂದ್ರೂ 50% ಅಂಕಗಳೊಂದಿಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇಲ್ಲ ಅಂತಂದರೆ ವಿಜ್ಞಾನ, ಸಾಮಾಜಿಕ ವಿಜ್ಞಾನಗಳು ಅಥವಾ ಮಾನವಿಕ ವಾಣಿಜ್ಯ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರುವ ಅಭ್ಯರ್ಥಿಗಳು. ಇದರಲ್ಲಿ ನೀವು ಮಾಸ್ಟರ್ಸ್ ಮಾಡಿರಬೇಕು. ಇಲ್ಲ ಅಂತಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. ಅದರಲ್ಲಿ 50% ಮಾರ್ಕ್ಸ್ ಮಿನಿಮಮ್ ಅದು ತೊಗೊಂಡಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಪಡೆದ ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಕನಿಷ್ಠ 55% ಅಂಕಗಳೊಂದಿಗೂ ಕೂಡ ಪರಿಣಿತಿ ಪಡೆದಿರುವವರಾಗಿರಬೇಕು ಅಂತಲೂ ಹೇಳಿದ್ದಾರೆ. ಅಥವಾ ಇನ್ಯಾವುದೇ ತತ್ಸಮಾನ ವಿದ್ಯಾರ್ಥಿ ಪಡೆದಿರುವ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಹಾಗೆಯೇ ತರಬೇತಿ ಹೊಂದಿ ಪ್ರಾಥಮಿಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ನೀವು ಯಾವುದಾದ್ರೂ ಸ್ಕೂಲಲ್ಲಿ ಆಲ್ರೆಡಿ ಟೀಚ್ ಮಾಡ್ತಾ ಇರಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮುಖಾಮುಖಿ ವಿಧಾನದ ಮೂಲಕ NCT ಅಂಗೀಕೃತ ಶಿಕ್ಷಣ ಕಾರ್ಯಕ್ರಮಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿದವರು ಅಂತ ಹೇಳಿದ್ದಾರೆ. ಹಾಗೆಯೇ ಇದ್ರ ಜೊತೆಗೆ TCH ಆಗಿರಬೇಕು, ಇಲ್ಲ ಅಂತಂದರೆ DEd ಆಗಿರಬೇಕು ಅಥವಾ ತತ್ಸಮಾನ ಆಗಿರಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ನಿಮ್ದು ಯಾವುದಾದ್ರೂ ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು KSO BEdಗೆ ಜಾಯ್ನ್ ಆಗ್ಬೋದು 2026-27ನೇ ಸಾಲಿನ ಜುಲೈ ಸೈಕಲಲ್ಲಿ. ನೀವು BEdಗೆ ಜಾಯ್ನ್ ಆಗೋದಕ್ಕೆ ಕ್ವಾಲಿಫಿಕೇಷನ್ಸ್ ಏನಾದ್ರು ಡೌಟ್ ಇದೆ ಅಂದರೆ ಅಥವಾ ಸಬ್ಜೆಕ್ಟ್ ಏನಾದ್ರು ಡೌಟ್ ಇದ್ದರೆ ಅಥವಾ ಲಾಸ್ಟ್ ಡೇಟ್ ಬಗ್ಗೆ ನಿಮಗೆ ಡೌಟ್ ಇದೆ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ KSO ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ. ನೀವು ಒಂದ್ಸಲಿ ಕಾಲ್ ಮಾಡಿ ಕೂಡ ನಿಮ್ಗೆ ಏನೇ ಡೌಟ್ ಇದ್ರೂ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದೆ ಅಂತಂದರೆ ನೀವು KSO ಹೆಲ್ಪ್ಲೈನ್ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ಯಾಕಂದರೆ ಬೇರೆ ಇನ್ನೆಲ್ಲೂ ನಿಮಗೆ ರೀಜನಲ್ ಸೆಂಟರ್ಸಲ್ಲಾಗಲಿ ಇನ್ನೆಲ್ಲೂ ನಿಮಗೆ ಮಾಹಿತಿ ಸಿಗಲ್ಲ. ಹೆಲ್ಪ್ಲೈನ್ ನಂಬರ್ ಅಥವಾ KSO ಇದ್ದೇನೆ ಕಾಂಟ್ಯಾಕ್ಟ್ ನಂಬರಲ್ಲೇ ನೀವು ಇನ್ಫಾರ್ಮೇಷನ್ಸ್ನ ತೊಗೊಬೇಕಾಗುತ್ತೆ. BEdಗೆ ಎಂಟ್ರೆನ್ಸ್ ಟೆಸ್ಟ್ ಬಂದು August 16, 2026 ಇದೆ. ಅಪ್ಲಿಕೇಶನ್ ಡೆಡ್ಲೈನ್ ಬಂದು ಲಾಸ್ಟ್ ಡೇಟ್ ಬಂದು August 10 ಇದೆ 2026. ನಿಮ್ಮದು ಅಪ್ಲಿಕೇಶನ್ ಕ್ಲೋಸ್ ಆಗಿದ್ದು ಒಂದು 6 ಡೇಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ BEdಗೆ ಸಂಬಂಧಪಟ್ಟಂತೆ. ಇದನ್ನೊಂದ್ಸಲಿ ಬೇಕಾದ್ರೆ ನಿಮ್ಗೆ ಏನೋ ಡೌಟ್ ಇದೆ ಅಂತ ಅಂದರೆ ನೀವು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಕೂಡ ಇದನ್ನು ಕ್ಲಾರಿಫೈ ಮಾಡ್ಕೊಬೋದು. ಜನರಲ್ ಅಡ್ಮಿಷನ್ಸ್ ಇರ್ಬೋದು, ಇವಾಗ MA MCOM MBA ಈ ಥರ ಮಾಸ್ಟರ್ಸ್ ಕೋರ್ಸ್ ಇರ್ಬೋದು, ಅಥವಾ ಡಿಗ್ರಿ ಕೋರ್ಸು BA BCom BSc ಇವಕ್ಕೆಲ್ಲ ಸೆಪ್ಟೆಂಬರ್ ಲಾಸ್ಟ್ 15th
ಲಾಸ್ಟ್ ಡೇಟ್ ಇದೆ, ಇನ್ನು ಟೈಮ್ ಇದೆ ಜನರಲ್ ಅಡ್ಮಿಷನ್ಸ್ಗೆಲ್ಲ. ಬಿ ಎಡ್ಗೆ ಮಾತ್ರ ಲಾಸ್ಟ್ ಡೇಟ್ ಆಗಸ್ಟ್ 10th ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಇದೆ ಇದ್ರ ಬಗ್ಗೆ ಅಂತಂದರೆ ಒಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ನಾನು ಬಿಫೋರ್ ವೀಡಿಯೋ ಮಾಡಿದ್ದೆ ಜನರಲ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕೋರ್ಸ್ ಅವೈಲೇಬಲ್ ಇದೆ KSO ಇಲ್ಲಿ, ಹಾಗೆ ನೀವು ಯಾವ ಕೋರ್ಸ್ನ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಯಾವ ಸಬ್ಜೆಕ್ಟ್ನ ತೊಗೊಬೋದು ನೀವು, ಹಾಗೆ ಫೀಸ್ ಎಷ್ಟಿರುತ್ತೆ, ಮತ್ತು ರಿಸರ್ವೇಷನ್ ಏನಾದರೂ ಇದೆಯಾ, ಹಾಗೆ KSO ಅಲ್ಲಿ ಅಡ್ಮಿಷನಲ್ಲಿ ಯಾರಿಗೆ ಡಿಸ್ಕೌಂಟ್ ಇದೆ, ಹಾಗೆ ಯಾರಿಗೆ ಫ್ರೀ ಎಜುಕೇಷನ್ಸ್ ಇದೆ KSO ಅಲ್ಲಿ, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಬಿಫೋರ್ ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಯೂಸ್ ಆಗೋರಿಗೆ, ಯಾರಾದರೂ ಡಿಗ್ರಿ ಮಾಡಬೇಕು ಅಂದ್ಕೊಂಡಿರೋರಿಗೆ, ಡಿಸ್ಕಂಟಿನ್ಯೂ ಆಗಿದೆ ಡಿಗ್ರಿ, ಮತ್ತು ನಾವು ಡಿಗ್ರಿ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಡಿಗ್ರಿ ಆಗಿದೆ ನಾವು ಮಾಸ್ಟರ್ಸ್ ಮಾಡ್ಬೋದಾ KSO ಇಲ್ಲಿ, ಮಾಡಿದ್ರೆ ಯಾವ ಕೋರ್ಸ್ ತೊಗೊಬೇಕು, ಇದಕ್ಕೆಲ್ಲನೂ ಕೂಡ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಯೂಸ್ ಆಗೋರಿಗೆ ವೀಡಿಯೋನ ಶೇರ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. KSO ಇದು ವೆಬ್ಸೈಟ್ ಲಿಂಕ್ ಶೇರ್ ಮಾಡಿರ್ತೀನಿ. ಹಾಗೆಯೇ ಬಿ ಎಡ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ. ಯಾರಿಗಾದ್ರೂ ಬಿ ಎಡ್ಗೆ ಅಡ್ಮಿಷನ್ ಆಗೋರು ಅಥವಾ ಅಪ್ಲಿಕೇಶನ್ಸ್ ಹಾಕೋರು ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.